ಈಗಲೇ ಮನೆಯಲ್ಲಿ ಯಾರ ಹತ್ರ ಕನ್ಸಲ್ಟ್ ಮಾಡೋ ಹಾಗಿದ್ರೆ ಮಾಡಿಬಿಡು. ಮನೆಯಲ್ಲಿ ದೊಡ್ಡವ್ರನ್ನೆಲ್ಲ ಒಂದು ಮಾತು ಕೇಳ್ಬಿಡು. ಯಾಕೆ ಅಂದ್ರೆ ಕೊನೆ ಗಳಿಗೆಯಲ್ಲಿ ಅವ್ರು ಬೇಡ ಅಂದ್ರು ಇವ್ರು ಬೇಡ ಅಂದ್ರು ಅಂತ ತಪ್ಸ್ಕೋಬಾರ್ದು. ಇಲ್ಲ ಸರ್, ನನ್ನ ನಿರ್ಧಾರಕ್ಕೆ ಅಡ್ಡಿ ಬರೋರು ನಮ್ಮ ಮನೇಲಿ ಯಾರೂ ಇಲ್ಲ. ಸರಿ, ನಾಳೆ ಬಾ, ಮೆಡಿಕಲ್ ಚೆಕಪ್ಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಇನ್ನೂ ಏನಾದ್ರೂ ಮಾತಾಡೋದಿದೆಯಾ? ಸರ್, ಕಿಡ್ನಿ ಕೊಟ್ಟೋರ್ಗೆ ಎಷ್ಟು ಬೇಕಾದ್ರೂ ಹಣ ಕೊಡ್ತೀನಿ ಅಂತ ಪೇಪರ್ ಹಾಕ್ಸಿದಿರಲ್ಲ, ಅದು ನಿಜ ತಾನೆ? ಖಂಡಿತ. ನನಗಿರೋನು ಒಬ್ಬನೇ ಒಬ್ಬ ಮಗ. ಅವನ್ ಜೀವ ಉಳಿಸೋದಕ್ಕೆ ನಾನು ಎಷ್ಟು ಹಣ ಬೇಕಾದ್ರೂ ಖರ್ಚು ಮಾಡೋಕ್ ಸಿದ್ಧ. ಹೇಳು, ನಿನಗೆಷ್ಟು ಹಣ ಬೇಕು? 60,000 ರೂಪಾಯಿ. 1 ರೂಪಾಯಿ ಕಮ್ಮಿನೂ ಬೇಡ, 1 ರೂಪಾಯಿ ಜಾಸ್ತಿನೂ ಬೇಡ. ಆದ್ರೆ ಒಂದು ಸ್ಮಾಲ್ ರಿಕ್ವೆಸ್ಟ್. ಏನ್ ಹೇಳು? ಆ ಹಣನ ಆಪರೇಷನ್ ಅಂತ ಮುಂಚೆ ಕೊಟ್ರೆ ನನಗೆ ತುಂಬಾ ಸಹಾಯ ಆಗುತ್ತೆ ಸರ್. ನಿನ್ನ ಕಿಡ್ನಿ ಮ್ಯಾಚ್ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ರೆ ಸಾಕು, ತಕ್ಷಣ ಹಣ ಕೊಟ್ಟು ಬಿಡ್ತೀನಿ. ಸರ್, ಅಕಸ್ಮಾತ್ ಆಪರೇಷನ್ ಟೇಬಲ್ ಮೇಲೆ ನಾನು ಸತ್ತೋದ್ರೆ ನನ್ನ ಸಮಸ್ಯೆಗಳು ಕಷ್ಟಗಳು ಎಲ್ಲ ನನ್ನ ಜೊತೆನೆ ಸತ್ತೋಗುತ್ತೆ. ಒಂದ್ ವೇಳೆ ನಾನು ಬದುಕಿದ್ರೆ ನಿಮ್ಮ ಹತ್ರ ನನ್ನದೊಂದು ಸ್ಮಾಲ್ ರಿಕ್ವೆಸ್ಟ್ ಸರ್. ನಿಮಗೆ ಬೇಕಾದಷ್ಟು ಫ್ಯಾಕ್ಟ್ರಿಗಳಿದೆ, ದಯವಿಟ್ಟು ಎಲ್ಲಾದ್ರೂ ಒಂದು ಕೆಲಸ ಕೊಡಿಸಿ ಸರ್. ನಾನು ಗ್ರಾಜ್ಯುಯೇಟ್ ಅಲ್ಲ, ಒಂದು ಅಟೆಂಡರ್ ಕೆಲಸನೋ ಜವಾನನ್ ಕೆಲಸನೋ ಏನ್ ಕೊಟ್ರು ಸಾಕು ಸರ್. ಈ 60,000 ರೂಪಾಯಿನ ನನಗೆ ಬರೋ ಸಂಬಳದಿಂದ ಸ್ವಲ್ಪನೇ ತೀರಿಸ್ತೀನಿ ಸರ್. ನಾನು ಖಂಡಿತ ನನ್ನ ಕಿಡ್ನಿನ ಮಾರ್ತಾ ಇಲ್ಲ ಸರ್. ನಮ್ಮ ತಂದೆ ವಯಸ್ಸಾದವರು, ಅವ್ರಿಗೆ ನಾನು ಯಾವ ಸಹಾಯನೂ ಮಾಡೋ ಸ್ಥಿತಿಲಿಲ್ಲ ಸರ್. ಅದಕ್ಕೆ ಈ ರೀತಿ ಕಿಡ್ನಿನ